ಸ್ನೇಹಿತರೆ, ನಮಸ್ಕಾರ. ಈ ಕಿರುತೆರೆ ನಟ ನಟಿಯರು ಬಣ್ಣದ ಲೋಕದಿಂದ ದೂರ ಉಳಿದರೂ ಕೂಡ ಅವರ ವೈಯಕ್ತಿಕ ಬದುಕಿನ ಬಗ್ಗೆ ಅಭಿಮಾನಿಗಳಲ್ಲಿ ಕುತೂಹಲ ಸಹಜವಾಗಿ ಇರುತ್ತೆ. ಹೀಗೇನೆ ತನ್ನ ವೈಯಕ್ತಿಕ ಬದುಕಿನಲ್ಲಿ ನಡೆದಂತಹ ಒಂದಷ್ಟು ವಿಚಾರಗಳು ಅಥವಾ ತನ್ನ ಕಿರುತೆರೆಯ ಬಾಳಿನಲ್ಲಿ ನಡೆದಂಥ ಒಂದಷ್ಟು ವಿಚಾರಗಳನ್ನು ಅವರು ಹೊರಗಡೆ ಹಾಕಿದಾಗ ಸಹಜವಾಗಿ ಶಾಕ್ ಕೂಡ ಎದುರಾಗುತ್ತೆ. ಹೀಗೂ ಕೂಡ ಅವರ ಬಾಳಲ್ಲಿ ನಡೆದಿತ್ತಾ ಅನ್ನುವಂಥ ಪ್ರಶ್ನೆಯೂ ಕೂಡ ಮೂಡುತ್ತೆ. ಹೀಗೇನೆ ಇತ್ತೀಚೆಗೆ ಮದುವೆ ಆದಂತಹ ಒಬ್ಬ ನಟಿ, ಪ್ರಖ್ಯಾತ ನಟಿನೇ ಆಕೆ. ಯಾಕೆಂತೇಳಿದ್ರೆ ಅದು ಪ್ರಖ್ಯಾತ ಸೀರಿಯಲ್ ಆಗಿದ್ದಂತಹ ಗಿಣಿರಾಮ ಸೀರಿಯಲ್. ಆ ಸೀರಿಯಲ್ನ ಒಬ್ಬ ವಿಶೇಷವಾದಂಥ ನಟಿ ಮತ್ತು ಲೀಡ್ ರೋಲ್ನನ್ನು ನಿಭಾಯಿಸಿದಂತಹ ನಯನ ನಾಗರಾಜ್ ಅನ್ನುವಂಥ ನಟಿ ಪಾಪ ಪಾಂಡು ಧಾರಾವಾಹಿಯ ಮೂಲಕ ಕನ್ನಡ ಈ ಕಿರುತೆರೆ ರಂಗಕ್ಕೆ ಪರಿಚಯ ಆದವಳು ಅಥವಾ ಬಣ್ಣದ ಲೋಕಕ್ಕೆ ಎಂಟ್ರಿ ಆದಂಥ ನಟಿ ಈಕೆ ಇತ್ತೀಚೆಗೆ ತನ್ನ ಬಾಲ್ಯದ ಗೆಳೆಯನ ಜೊತೆಗೆ ಸಪ್ತಪದಿಯನ್ನು ತುಳಿದು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ಲು. ಈ ವಿಚಾರವನ್ನು ಅಥವಾ ಈ ಖುಷಿಯನ್ನು ಅನುಭವಿಸುವ ಮುನ್ನವೇ ಈಕೆ ಒಂದು ದೊಡ್ಡ ಶಾಕಿಂಗ್ ವಿಚಾರವನ್ನು ಈಗ ಬಾಯ್ಬಿಟ್ಟಿದ್ದಾಳೆ. ಈಕೆ ಹೇಳಿರುವಂಥ ವಿಚಾರವನ್ನು ಕೇಳಿ ಸಹಜವಾಗಿ ಈ ಬಣ್ಣದ ಲೋಕವನ್ನು ತುಂಬ ಹತ್ತಿರದಿಂದ ಕಂಡವರಿಗೆ ತುಂಬ ದೊಡ್ಡ ಶಾಕ್ ಎದುರಾಗಿದೆ. ಹೀಗೂ ಇರುತ್ತಾ ಅಂತ ಹೇಳಿಬಿಟ್ಟು ಒಂದು ಸಲ ಅಚ್ಚರಿಯಿಂದ ನೋಡುವಂತಾಗಿದೆ. ಯಾಕಂತೇಳಿದ್ರೆ ಆಕೆ ಈ ಗಿಣಿರಾಮ ಸೀರಿಯಲನ್ನು ಬಿಟ್ಟಿದ್ದೋ ಅಥವಾ ಆಕೆಯನ್ನು ಗಿಣಿರಾಮ ಸೀರಿಯಲ್ನವರು ಬಿಟ್ಟಿದ್ದ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಎಲ್ಲರಲ್ಲೂ ಕೂಡ ಇತ್ತು. ಇಲ್ಲಿವರೆಗೂ ಕೂಡ ಆ ಬಗ್ಗೆ ಈಕೆ ತುಟಿಯನ್ನೇ ಬಿಚ್ಚಿರಲಿಲ್ಲ. ಆದರೆ ಮೊಟ್ಟ ಮೊದಲ ಬಾರಿಗೆ ಗಿಣಿರಾಮ ಸೀರಿಯಲ್ನಲ್ಲಿ ತಾನು ಅನುಭವಿಸಿದಂಥ ಕಷ್ಟವನ್ನು, ನರಕ ಯಾತನೆಯನ್ನು ಎಳೆಯಾಗಿ ನಟಿ ಬಿಚ್ಚಿಟ್ಟಿದ್ದಾಳೆ. ಆ ಸೀರಿಯಲ್ಗೋಸ್ಕರ ತಾನು ಏನೆಲ್ಲ ಮಾಡಿದೆ, ಆ ಸೀರಿಯಲ್ನವರು ನನಗಾಗಿ ಏನೆಲ್ಲ ಮಾಡಿದ್ರು ಅನ್ನೋದನ್ನು ಕೂಡ ಈಕೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾಳೆ. ಈಕೆ ಹೇಳುವಂಥ ಮಾತುಗಳನ್ನು ಕೇಳ್ತಾ ಹೋದರೆ ಬಹುಶಃ ಎಂಥವರ ಕಣ್ಣಲ್ಲಾದರೂ ಕಂಬನಿ ಬರಲೇಬೇಕು. ಅಷ್ಟು ಕ್ರೂರವಾಗಿ, ಅಷ್ಟು ಅಮಾನುಷವಾಗಿ ಮತ್ತು ಅಷ್ಟು ಒಂದು ರೀತಿಯಲ್ಲಿ ರಕ್ಕಸರ ರೀತಿಯಲ್ಲಿ ಈಕೆಯ ಜೊತೆಗೆ ವರ್ತನೆ ಮಾಡಿದ್ರು ಅನ್ನೋದನ್ನು ಸ್ವತಃ ಈಕೆ ಬಾಯ್ಬಿಟ್ಟು ಹೇಳಿದ್ದಾಳೆ. ಈ ಮೂಲಕ ಈ ಗಿಣಿರಾಮ ಸೀರಿಯಲ್ನಲ್ಲಿ ಈಕೆಯ ಮೇಲೆ ನಡೆದಂತಹ ಒಂದಷ್ಟು ಹಿಂಸೆಗಳು, ಮಾನಸಿಕ ಮತ್ತು ದೈಹಿಕ ಹಿಂಸೆ, ಈ ಎರಡೂ ಕೂಡ ಈಕೆ ಬಿಚ್ಚಿಡೋದ್ರ ಮೂಲಕ ಆಕೆ ಪ್ರಾಜೆಕ್ಟನ್ನು ಬಿಟ್ಟು ಹೊರಗಡೆ ಬರೋದಕ್ಕೆ ಯಾಕೆ ಬಂದಿದ್ದು ಮತ್ತು ಬರುವಂಗೆ ಆಗಿದೆಯೇನೋ ಈ ಎಲ್ಲ ವಿಚಾರಗಳನ್ನು ಕೂಡ ಆಕೆ ಹೇಳಿಕೊಂಡಿದ್ದಾಳೆ ಎಳೆಯಾಗಿ. ಹಾಗಾದರೆ ಗಿಣಿರಾಮ ಸೀರಿಯಲ್ ಇವತ್ತು ಅತ್ಯಂತ ಪ್ರಖ್ಯಾತ ಸೀರಿಯಲ್. ಈ ಸೀರಿಯಲ್ನಲ್ಲಿ ಅಸಲಿಗೆ ನಡೆದಿದ್ದೇನು? ಈ ಸೀರಿಯಲನ್ನು ಬಿಟ್ಟು ನಟಿ ನಯನ ನಾಗರಾಜ್ ಹೊರಗಡೆ ಬಂದಿದ್ಯಾಕೆ? ಮಹತಿ ಅನ್ನುವಂಥ ಪಾತ್ರವನ್ನು ನಿಭಾಯಿಸ್ತಿದ್ದಂತೆ ಈಕೆ ಅಲ್ಲಿ ಅನುಭವಿಸಿದಂಥ ಕಷ್ಟಗಳೆಷ್ಟು, ಕಾರ್ಪಣ್ಯಗಳೆಷ್ಟು, ಏನೆಲ್ಲ ಸಮಸ್ಯೆಗಳನ್ನು ಅನುಭವಿಸಿದ್ಲು ಅನ್ನುವಂತಹ ಎಲ್ಲ ವಿಚಾರವನ್ನು ಕೂಡ ನಿಮ್ಮೆದುರಿಗೆ ಎಳೆಯಾಗಿ ಬಿಚ್ಚಿಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬಹುಶಃ ಕನ್ನಡದ ಸೀರಿಯಲ್ ಪ್ರೇಮಿಗಳು ಗಿಣಿರಾಮ ಅನ್ನುವಂಥ ಸೀರಿಯಲನ್ನು ನೋಡದೇ ಇರೋದಕ್ಕೆ ಸಾಧ್ಯನೇ ಇಲ್ಲ. ಕನ್ನಡದ ಬಹುತೇಕ ಮಂದಿ ಗಿಣಿರಾಮ ಸೀರಿಯಲನ್ನು ನೋಡಿರ್ತೀರ. ಅದೇ ಕಾರಣಕ್ಕೆ ಅಷ್ಟು ಪಾಪ್ಯುಲರ್ ಆಗಿರೋದು ಆ ಸೀರಿಯಲ್ ಅನ್ನೋದರಲ್ಲಿ ಎರಡನೇ ಮಾತೇ ಇಲ್ಲ. ಒಂದು ಉತ್ತರ ಕರ್ನಾಟಕ ಸೊಬಗಿನ ಮತ್ತು ಅಲ್ಲಿನ ಸೊಗಡು ಕೂಡ ಇರುವಂತಹ ಧಾರಾವಾಹಿ ಅಂತ ಹೇಳಿದ್ರೆ ಇದು ಗಿಣಿರಾಮ ಸೀರಿಯಲ್. ಅಲ್ಲಿ ಒಂದು ಊರು, ಆ ಊರಿನಲ್ಲಿ ಟೀಚರಾಗಿ ಹೋಗುವಂಥ ಮಹತಿ, ಆ ಟೀಚರ್ಗೆ ಆತನ ಪತಿಯ ಮೇಲೆ ಆಗುವಂತಹ ಒಂದು ಪ್ರೀತಿ, ನಂತರ ಮದುವೆ, ಅವೆಲ್ಲದೂ ಕೂಡ ಒಂದು ಭಾಗ. ಮತ್ತೊಂದು ಭಾಗ ಅಲ್ಲಿ ಆಕೆಗೆ ಬೇರೆ ಬೇರೆ ಸವಾಲುಗಳು ಎದುರಾಗುವಂಥದ್ದು, ಪತಿಯ ಮನೆಯಲ್ಲಿ ಎದುರಾಗುವಂಥ ಸವಾಲುಗಳು, ಆ ಸವಾಲುಗಳನ್ನು ಆಕೆ ಎದುರಿಸಿದಂಥ ರೀತಿ, ಇವೆಲ್ಲದೂ ಕೂಡ ಮತ್ತೊಂದು ಭಾಗ. ಮತ್ತು ಎಳೆಯಾಗಿ ಎಲ್ಲವನ್ನು ಕೂಡ ಆ ಒಂದು ಸಂಸಾರದ ರೀತಿ ನೀತಿಗಳು ಹೇಗಿರ್ತವೆ ಎಲ್ಲವನ್ನು ಕೂಡ ತುಂಬ ನೀಟಾಗಿ ಕಟ್ಟುಕೊಟ್ಟಂಥ ಸೀರಿಯಲ್ ಈ ಗಿಣಿರಾಮ ಸೀರಿಯಲ್. ಹೀಗಾಗಿ ಈ ಸೀರಿಯಲ್ನಲ್ಲಿ ಮಹತಿ ಅನ್ನುವಂಥ ರೋಲನ್ನು ನಿಭಾಯಿಸಿದಂತಹ ನಟಿ ನಯನ ಅವರು ತನ್ನ ಮುಗ್ಧ ಅಭಿನಯದ ಮೂಲಕ ಮತ್ತು ಒಂದು ಮನೋಜ್ಞ ಅಭಿನಯದ ಮೂಲಕ ಲಕ್ಷಾಂತರ ಅಭಿಮಾನಿಗಳನ್ನು ಸಂಪಾದನೆ ಮಾಡಿದ್ದಾರೆ. ಇದಕ್ಕೂ ಮೊದಲು ಪಾಪ ಪಾಂಡು ಅನ್ನುವಂತಹ ತಮಾಷೆಯ ಕಾಮಿಡಿ ಸೀರಿಯಲ್ನಲ್ಲಿ ನಟಿಸಿದರೂ ಕೂಡ ದೊಡ್ಡ ಮಟ್ಟದ ಪಾಪ್ಯುಲಾರಿಟಿಯನ್ನು ನಯನಗೆ ತಂದುಕೊಟ್ಟಿದ್ದು ಇದೇ ಸೀರಿಯಲ್ ಅನ್ನೋದರಲ್ಲಿ ಎರಡನೇ ಮಾತೇ ಇಲ್ಲ. ತುಂಬ ಸೌಂದರ್ಯವತಿಯೂ ಕೂಡ ಹೌದು ನಯನ, ಅಷ್ಟೇ ಮುಗ್ಧವಾಗಿ ನಟಿಸುವಂಥ ನಟಿಯೂ ಕೂಡ ಹೌದು, ಒಳ್ಳೆ ಅಭಿನೇತ್ರಿಯೂ ಕೂಡ ಹೌದು. ಆದರೆ ಈ ಗಿಣಿರಾಮ ಸೀರಿಯಲ್ನಿಂದ ನಯನ ಸಡನ್ನಾಗಿ ಹೊರಗಡೆ ಬರ್ತಾರೆ. ಯಾಕೆ, ಏನು, ಆಕೆಯನ್ನೇ ಸೀರಿಯಲ್ನವರು ಕೈ ಬಿಟ್ಟಿದ್ದ ಅನ್ನುವಂಥ ಪ್ರಶ್ನೆಯೂ ಕೂಡ ಸಾಕಷ್ಟು ಜನರಲ್ಲಿ ಇರುತ್ತೆ. ಬಟ್ ಅದಕ್ಕೆ ಆಕೆ ಉತ್ತರವನ್ನು ಎಲ್ಲೂ ಕೂಡ ಕೊಟ್ಟಿರೋರಿಲ್ಲ. ಹೀಗೆ ಹೊರಗಡೆ ಬಂದವಳು ಮದುವೆಯನ್ನು ಕೂಡ ಆಗ್ತಾಳೆ, ದಾಂಪತ್ಯ ಜೀವನದಲ್ಲಿ ಖುಷಿಯಾಗಿದ್ದಾಳೆ ಅಂತೇಳ್ಬಿಟ್ಟು ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಹಾಗಾಗಿ ಮೋಸ್ಟ್ಲಿ ಮದುವೆ ಆಗೋದಕ್ಕೆ ಸೀರಿಯಲ್ನಿಂದ ಹೊರಗಡೆ ಬಂದಿದ್ದಿರ್ಬೋದು ಅಂತಲೂ ಕೂಡ ಸಾಕಷ್ಟು ಜನ ಅಂದ್ಕೊಂಡಿದ್ರು. ಆದರೆ ಈಗ ಗೊತ್ತಾದಂಥ ವಿಚಾರ ಏನು ಅಂತ ಹೇಳಿದ್ರೆ, ಆಕೆ ಈ ಗಿಣಿರಾಮ ಸೀರಿಯಲ್ ಸೆಟ್ನಲ್ಲಿ ಅನುಭವಿಸಲಾರದಂತಹ ಕಷ್ಟಗಳನ್ನು ಅನುಭವಿಸಿದ್ಲು.
ಅವಳು ಎದುರಿಸಿದಂಥ ಕಷ್ಟಗಳನ್ನು ಬಹುಶಃ ಯಾರಾದರೂ ಕೇಳಿದರೆ ನಿಮಗೂ ಕೂಡ ಶಾಕ್ ಆಗ್ಬೋದು. ಅಷ್ಟರ ಮಟ್ಟಿಗೆ ಕಷ್ಟಗಳನ್ನು ಅನುಭವಿಸ್ತಾ ಹೋಗಿದ್ಲು ಅನ್ನೋದು ಈಗ ಗೊತ್ತಾಗ್ತಿದೆ. ಆ ಕಷ್ಟಗಳು ಏನು ಅನ್ನೋದನ್ನು ಎಳೆ ಎಳೆಯಾಗಿ ಸ್ವತಃ ನಯನನೇ ಈಗ ಬಿಚ್ಚಿಟ್ಟಿದ್ದಾರೆ. ಹೌದು, ಕಿರುತೆರೆ ನಟಿ ನಯನ ನಾಗರಾಜು ಗಿಣಿರಾಮ ಅನ್ನುವಂಥ ಸೀರಿಯಲ್ ಮೂಲಕ ಅತಿ ಹೆಚ್ಚು ಪ್ರಖ್ಯಾತಿಯನ್ನು ಪಡೆದಂಥ ನಟಿ. ಈಗ ಇದೇ ಸೀರಿಯಲ್ ಮೇಲೆ ನಯನ ನಾಗರಾಜ್ ಗಂಭೀರವಾದಂಥ ಆರೋಪವನ್ನು ಮಾಡಿದ್ದಾರೆ. ಗಿಣಿರಾಮ ಧಾರಾವಾಹಿಯ ನಟಿ ನಯನ ನಾಗರಾಜ್ ಅವರು ಕೆಲವೊಂದು ಮನದಾಳದ ಮಾತುಗಳನ್ನು ಒಂದು ಸಂದರ್ಶನದಲ್ಲಿ ಹೇಳಿಕೊಂಡಿದ್ದಾರೆ. ಆನ್ ಸ್ಕ್ರೀನ್ನಲ್ಲಿ ವೀಕ್ಷಕರ ಮುಂದೆ ಎಲ್ಲರೂ ಕೂಡ ಕಲ್ಲರ್ ಆಗಿ ಕಾಣಿಸ್ತಾರೆ. ಆದರೆ ಆಫ್ ಸ್ಕ್ರೀನಲ್ಲಿ ಏನೇನಾಯಿತು ಅನ್ನೋದನ್ನು ನಯನ ಭಾವುಕವಾಗಿ ಒಂದಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಶೂಟಿಂಗ್ ಆಗ್ತಾ ಇತ್ತು. ಹುಳುಗಳು ಕಂಡ್ರೆ ಇವರಿಗೆ ಸಿಕ್ಕಾಬಟ್ಟೆ ಭಯ ಅಂತೆ. ಅಲ್ಲಿ ಹೆಚ್ಚು ಹುಳುಗಳು ಇತ್ತು. ರಾತ್ರಿ ಮಲಗೋ ಟೈಮ್ನಲ್ಲಿ ಹುಳುಗಳು ಕೂಡ ಇತ್ತು. ಮನೆಗೆ ಫೋನ್ ಮಾಡಿ ಅಳ್ತಾ ಇದ್ದರಂತೆ ಪ್ರತಿದಿನ. 25 ದಿನವೂ ಕೂಡ ನಾನು ಮನೆಗೆ ಕಾಲ್ ಮಾಡಿ ಅಳ್ತಾ ಇದ್ದೆ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ನಾನು ಈ ಚಾನ್ಸನ್ನು ಒಪ್ಪಿಕೊಳ್ಳಬಾರ್ದಿತ್ತು ಅಂತ ಹೇಳ್ಬಿಟ್ಟು ಸಾಕಷ್ಟು ಸಲ ಅನಿಸಿದೆಯಂತೆ. ಪ್ರತಿದಿನ ರಾತ್ರಿ ಬಂದು ಕಾಲಿಗೆ ತೆಂಗಿನೆಣ್ಣೆಯನ್ನು ಹಚ್ಕೊಂಡು ಮಲಗ್ತಾ ಇದ್ರಂತೆ. ಆವಾಗ ಈ ಸುಡುವಂಥ, ಅಂದರೆ ಅಲ್ಲಿದ್ದು ಬಿಸಿಲು ಗೊತ್ತಲ್ವ ನಿಮಗೆ, ಆ ಬಿಸಿಲಿನ ಶಾಖಕ್ಕೆ ಚಪ್ಪಲ್ ಹಾಕೋ ಹಾಗಿಲ್ಲ, ಸಾಕ್ಸ್ ಹಾಕೋ ಹೋಗಿಲ್ಲ, ಬರಿಗಾಲಿನಲ್ಲಿ ನಟಿಸಬೇಕು, ಓಡಾಡಬೇಕಲ್ವ. ಆ ಬಿಸಿಲಿನ ಶಾಖಕ್ಕೆ ಕಲ್ಲುಗಳೆಲ್ಲ ಕಾದು ಇವರ ಕಾಲು ಸುಡ್ತಾ ಇತ್ತಂತೆ. ಅವರು ಈ ಎಣ್ಣೆಯನ್ನು ಹಚ್ಚಿದ ಬಳಿಕ ಬಂದು ನೋಡುವಾಗ ಅವರ ಚರ್ಮ ಎದ್ದು ಬರ್ತಾ ಇತ್ತಂತೆ. ಅಷ್ಟರ ಮಟ್ಟಿಗೆ ಬರ್ನ್ ಆಗ್ತಾಯಿತ್ತು ಪ್ರತಿದಿನವೂ ಕೂಡ. ಬೆಳಗ್ಗೆ 5 ಗಂಟೆಗೆ ಎದ್ದರೆ ರಾತ್ರಿ 12 ಗಂಟೆ ಅಂತೆ ರೂಮಿಗೆ ಬರ್ತಾ ಇದ್ದಿತ್ತು. ಹನುಮಾನ್ ಚಾಲೀಸ್ ಕೇಳ್ತಾ ಇದ್ರಂತೆ. ಕೋವಿಡ್ ಬಂದಿದ್ದರಿಂದ ಹಾವೇರಿಯಲ್ಲಿ ಶೂಟು ನಿಲ್ಲಿಸಿದ್ರಂತೆ. ಎಷ್ಟೇ ಜ್ವರ ಇದ್ದರೂ ಕೂಡ ಶೂಟ್ ಮಾಡಲೇಬೇಕಿತ್ತಂತೆ. ನಾನು ಈ ಸೆಕೆಂಡ್ ವೇವ್ನಲ್ಲಿ ಶೂಟಿಂಗ್ ಮಾಡಿದ್ರಂತೆ. ಅದಾದ ಬಳಿಕ ನನ್ನ ತಾಯಿಗೆ ಜ್ವರ ಇತ್ತು, ಅಮ್ಮನಿಗೆ ಕೋವಿಡ್ ಇದೆ ಅಂತೇಳಿ ಗೊತ್ತಾಯಿತು. ಶೂಟಿಂಗ್ನಲ್ಲಿ ಅಮ್ಮನಿಗೆ ಕೋವಿಡ್ ಇದೆ ಅಂತೇಳಿ ಗೊತ್ತಾದಾಗ ಗಾಬರಿ ಆಗಿತ್ತು ಅಂತಲೂ ಕೂಡ ಹೇಳ್ಕೊಳ್ತಾರೆ. ಇನ್ನು ನನಗೆ ಕೋವಿಡ್ ಇದೆ ಅಂತೇಳಿ ಹೇಳಿದ್ದಕ್ಕೆ ಬಾರಮ್ಮ ಏನೂ ಆಗಲ್ಲ ಅಂತೇಳಿ ಹೇಳಿಬಿಟ್ಟಿದ್ರಂತೆ. ಕೋವಿಡ್ ಇದೆ ಅಂತ ಹೇಳ್ಬಿಟ್ಟು ರೆಸ್ಟ್ ಮಾಡಿದ ಬಳಿಕ ಪಾಸಿಟಿವ್ ಬಂದಂತೆ. ಕ್ಯಾಮ್ರಾಮನ್, ಪ್ರೊಡ್ಯೂಸರ್ ಎಲ್ಲರಿಗೂ ಕೂಡ ಮೀಟರ್ ಆಫ್ ಆಯ್ತಂತೆ. ಗಿಣಿರಾಮ ಬಿಟ್ಟಿದ್ದೇನೆ ಅನ್ನೋಂಥ ಕಾರಣಕ್ಕೆ ನನ್ನ ಜೀವನ ಮುಗಿಸೋದಕ್ಕೆ ಯತ್ನವನ್ನು ಮಾಡ್ತಿದ್ದಾರಂತೆ. ಆಗ ನಾನು ಶೂಟಿಂಗ್ ಇದೆ ಅಂತೇಳಿ ಅಳ್ತಾ ಇದ್ದೆ. ಡೈಲಾಗ್ ಟೇಕ್ ಆಫ್ ಮಾಡೋ ಟೈಮ್ನಲ್ಲಿ ಕೆಟ್ಟ ಭಾಷೆಯಲ್ಲಿ ಬೈತಾಯಿದ್ರು. ಈ ವಿಚಾರದ ಬಗ್ಗೆ ಪರಮ್ ಸರ್ ಹತ್ರ ನಾನು ಮಾತನಾಡಿದ್ದೆ. ಅಲ್ಲಿನ ವಾತಾವರಣ ಚೆನ್ನಾಗಿರಲ್ಲ. ಗಿಣಿರಾಮ ಸೀರಿಯಲ್ ನಂತರ ತೆಲುಗು ಪ್ರಾಜೆಕ್ಟನ್ನು ಸುಳ್ಳು ಹೇಳಿ ತಪ್ಪಿಸಿದ್ರು. ನಾನು ಎಷ್ಟೇ ಫೋನ್ ಮಾಡಿದರೂ ಕೂಡ ನಿರ್ಮಾಪಕರು ನನ್ನ ಫೋನ್ ಪಿಕ್ ಮಾಡ್ತಿರಲಿಲ್ಲ ಅಂತೇಳ್ಬಿಟ್ಟು ಶೂಟಿಂಗ್ ಸ್ಥಳದಲ್ಲಿ ಆದಂತಹ ಕಹಿ ಘಟನೆಗಳನ್ನು ನೆನೆಸಿಕೊಂಡು ನಯನ ಭಾವುಕ ಮಾತುಗಳನ್ನು ವ್ಯಕ್ತಪಡಿಸಿದ್ದಾರೆ. ಅಷ್ಟು ಮಾತ್ರವಲ್ಲ, ಈಕೆನೇ ಗಿಣಿರಾಮ ಸೀರಿಯಲನ್ನು ಬಿಟ್ಟಿದ್ದು ಅನ್ನೋದನ್ನು ಎಲ್ಲೂ ಕೂಡ ಆ ವ್ಯಕ್ತಿಗಳು ಹೇಳ್ತಾ ಇಲ್ವಂತೆ. ಯಾರೋ ಆ ಸಿನಿಮಾ ತಂಡದವರು ಹೇಳ್ತಾ ಇಲ್ಲ. ಇವರೇ ಈ ಗಿಣಿರಾಮ ತಂಡದಿಂದ ಈಕೆಯನ್ನು ಹೊರಗೆ ದಬ್ಬಿದ್ದು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾಳಂತೆ. ಆದರೆ ಈ ವಿಚಾರವನ್ನು ಕೇಳಿ ಡಿಪ್ರೆಷನ್ಗೂ ಕೂಡ ಹೋಗಿದ್ರಂತೆ. ಹಲವಾರು ಅವಕಾಶಗಳನ್ನು ಈಕೆಯಿಂದ ಕಿತ್ತುಕೊಂಡಿದ್ರಂತೆ. ಈಕೆ ಸರಿಯಾಗಿ ನಟಿಸೋದಿಲ್ಲ, ಸರಿಯಾಗಿ ಸೆಟ್ಗೆ ಬರೋದಿಲ್ಲ ಅನ್ನುವಂಥ ಸುಳ್ಳನ್ನು ಕೂಡ ಹೇಳ್ತಾ ಇದ್ರಂತೆ. ಎಷ್ಟರ ಮಟ್ಟಿಗೆ ಇವರಿಗೆ ಈ ನಯನಗೆ ಈ ಟೀಮ್ನವರು ಟಾರ್ಚರ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಪ್ರತಿದಿನ ಒಂದಲ್ಲ ಒಂದು ಕಾರಣವನ್ನು ಇಟ್ಕೊಂಡು ಬೈಯೋದು ಮತ್ತು ಹೀಯಾಳಿಸೋದು ಮಾಡ್ತಾ ಇದ್ರಂತೆ. ಈ ಕೋವಿಡ್ ಟೈಮ್ನಲ್ಲಂತೂ ಸಿಕ್ಕಾಬಟ್ಟೆ ಹಿಂಸೆ ಕೊಡ್ತಾ ಇದ್ರಂತೆ. ಕೋವಿಡ್ ಟೈಮ್ನಲ್ಲಂತೂ ಇವರಿಗೆ ಶೂಟಿಂಗ್ ಹೋಗೋಕ್ಕೆ ಭಯ ಆಗ್ತಿತ್ತಂತೆ. ಯಾಕಂದರೆ ಸೆಟ್ನಲ್ಲಿ ವಯಸ್ಸಾದವರು ಇದ್ದರು, ಅನಾರೋಗ್ಯ ಇರೋರು ಕೂಡ ಇದ್ದರು. ಬೇರೆಯವರಿಗೆ ಎಲ್ಲಿ ನನ್ನಿಂದ ಈ ಕೋವಿಡ್ ಬರುತ್ತೆ ಅನ್ನೋಂತಹ ಭಯ ಇವರಿಗೆ ಕಾಡ್ತಾ ಇತ್ತಂತೆ. ಯಾಕಂದರೆ ಇವರು ಹೊರಗಡೆ ಹೋಗ್ತಾ ಇದ್ದಿದ್ದರಿಂದ ಮತ್ತೇನಾದರೂ ಕೋವಿಡ್ ಬಂದು ಇನ್ನೊಬ್ಬರಿಗೆ, ಅಂದರೆ ಇವರಿಂದ ಇನ್ನೊಬ್ಬರಿಗೆ ಪಾಸಿಟಿವ್ ಬರಬಾರ್ದು ಅನ್ನೋವಂಥದ್ದು. ಕೊನೆಗೆ ಇವರೇ ಟೆಸ್ಟ್ ಮಾಡಿಸ್ಕೊಳ್ಳೋಕ್ಕೆ ಯೋಚನೆ ಮಾಡ್ತಾರೆ. ಹಾಗೆ ಹೇಳ್ತಾರಂತೆ, ನಾನು ನೆಗೆಟಿವ್ ಬಂದರೆ ಬರ್ತೀನಿ, ಇಲ್ಲ ಅಂತ ಹೇಳಿದ್ರೆ ಇಲ್ಲ ಅಂತೇಳಿ. ಆಗ ಸೀರಿಯಲ್ ತಂಡದವ್ರು ಹೇಳ್ತಾರಂತೆ, ಬೇಡ ನಾವೇ ಟೆಸ್ಟಿಗೆ ಒಬ್ರನ್ನ ಕಳಿಸ್ತೀವಿ ಅಂತ ಹೇಳ್ಬಿಟ್ಟು. ಆಮೇಲೆ ಒಬ್ಬರು ಸ್ಯಾಂಪಲ್ ತೊಗೊಂಡೋಗಿ ಬರ್ತಾರಂತೆ. ಅವ್ರಿಗೆ 4,000 ಕೊಟ್ಟಿದ್ರಂತೆ. ಅದು ಯಾರು? ನಯನನೇ ಕೊಟ್ಟಿದ್ದು. ಇನ್ನು ಏನೇ ಹುಷಾರಿಲ್ಲ ಅಂತ ಹೇಳಿದ್ರು ಕೂಡ ಶೂಟಿಂಗಿಗೆ ಹೋಗಬೇಕಾಗಿತ್ತಂತೆ. ಹೋಗದೇ ಇದ್ದರೆ ಬಾಯಿಗೆ ಬಂದಾಗೆ ಮಾತನಾಡ್ತಿದ್ರಂತೆ. ಅವರು ಹಠ ಮಾಡಿದ್ರು ಅಂತ ಹೇಳ್ಬಿಟ್ಟು ಅವರಿಗೆ ತೊಂದರೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಇವರು ಎಲ್ಲವನ್ನು ಕೂಡ ಸಹಿಸ್ಕೊಂಡು ಶೂಟಿಂಗ್ನಲ್ಲಿ ಭಾಗವಹಿಸ್ತಿದ್ರಂತೆ. ಟೇಕ್ ಅಂದಾಗ ಮಾತ್ರ ಮಾಸ್ಕ್ ತೆಗಿತಾ ಇದ್ರಂತೆ. ನಂತರ ತುಂಬ ಕ್ಲೋಸಪ್ ಬೇಡ, ಮಾಸ್ಕ್ ಹಾಕಿ ಮೇಕಪ್ ಹೋಗಿರುತ್ತೆ, ಯಾರ ಹತ್ತಿರ ಕೂಡ ಇರುವಂಥ ಸೀನ್ಗಳನ್ನು ದಯವಿಟ್ಟು ಮಾಡಿಸ್ಬೇಡಿ ಅಂತಲೂ ಕೂಡ ಕೇಳ್ಕೊಂಡಿದ್ರಂತೆ. ಶೂಟಿಂಗ್ ರೂಮ್ಗಳನ್ನು ಸಹ ಇವರು ಬಳಸ್ತಾ ಇರಲಿಲ್ಲಂತೆ. ಇವರು ಮುಟ್ಟಿದ್ದಂಥ ಜಾಗಕ್ಕೆ ಇವರೇ ಸ್ಪ್ರೇ ಮಾಡ್ತಿದ್ರಂತೆ. ನನ್ನ ಹತ್ತಿರ ಯಾರೂ ಕೂಡ ಬರೋದಕ್ಕೆ ನಾನು ಬಿಡ್ತಾ ಇರಲಿಲ್ಲ. ನಿರ್ದೇಶಕರು ಕೂಡ ಅರ್ಥ ಮಾಡಿಕೊಂಡು ದೂರನೇ ನಿಂತು ಶೂಟಿಂಗನ್ನು ಮಾಡಿಸಿದ್ರು. ಸಂಜೆ ನನ್ನ ಕೋವಿಡ್ ರಿಪೋರ್ಟು ಪಾಸಿಟಿವ್ ಅಂತೇಳಿ ಬಂದಾಗ ಎಲ್ರಿಗೂ ಕೂಡ ಮೀಟರ್ ಆಫ್ ಆಗಿತ್ತಂತೆ. ಪಾಸಿಟಿವ್ ಬಂದ ತಕ್ಷಣ ಇಡೀ ಮನೆ ಸ್ಪ್ರೇ ಮಾಡಿಸಿದ್ರಂತೆ. ಹೊರಡಮ್ಮ ನೀನು ಅಂತೇಳಿ ಹೇಳಿದ್ರಂತೆ. ಬರುವಾಗ ಪಿಕ್ ಮಾಡಿದ್ರಿ, ಈಗ ಕಾರಲ್ಲೇ ಕಳಿಸಿ ಎಂದರಂತೆ.
ಅದಕ್ಕೆ ನನ್ನ ಹುಷಾರಿಲ್ಲ ಅಂತೇಳಿ ನಾನಿದ್ದೆ. ಇದರ ಮೇಲೆ ನನಗೂ ಕೂಡ ಗೊತ್ತಿಲ್ಲ. ನನಗೆ ತುಂಬ ಬೇಜಾರಾಯಿತು. ಶೂಟಿಂಗ್ಗೋಸ್ಕರ ನೀವು ಈ ಲೆವೆಲ್ಗೆ ಇಳಿದು ಬಿಡ್ತೀರಾ ಅಂತ ಹೇಳ್ಬಿಟ್ಟು ಎಲ್ಲ ಅಂದರೆ ಯಾವ ರೀತಿ ಅಂತ ಹೇಳಿದ್ರೆ ಇವ್ರಿಗೆ ಯಾವಾಗ ಪಾಸಿಟಿವ್ ಅಂತೇಳಿ ಗೊತ್ತಾಗುತ್ತೆ ನೋಡಿ, ಆವಾಗ ಒಂದು ರೀತಿ ನೆಗ್ಲೆಕ್ಟ್, ಏನು ಬೇಕಾದರೂ ಮಾಡ್ಕೊ ಅಂತೇಳಿ ಒಂದು ಸಲ ಬಿಟ್ಟು ಹೋಗಿಬಿಟ್ಟಿದ್ದಾರಂತೆ. ಅಷ್ಟು ತುಂಬ ಚೀಪಾಗಿ ವರ್ತನೆಯನ್ನು ಮಾಡಿದರು. ಯಾಕೆ ಇದನ್ನೆಲ್ಲ ಈಗ ಹೇಳ್ತಿದ್ದೀರಾ ಅಂತೇಳಿ ಕೇಳಿದ್ರೆ, ಆ ವ್ಯಕ್ತಿ ನನ್ನ ಲೈಫ್ ಹಾಳು ಮಾಡಲು ಯತ್ನಿಸ್ತಿದ್ದಾನೆ. ಯಾಕಂದರೆ ನಾನು ಗಿಣಿರಾಮ ಧಾರಾವಾಹಿನ ಬಿಟ್ಟೆ ಅಂತೇಳ್ಬಿಟ್ಟು ನಾನೇ ಗಿಣಿರಾಮ ಕ್ವಿಟ್ ಮಾಡಿದ್ದು ಅಂತೇಳಿ ಆಚೆ ಯಾರಿಗೂ ಕೂಡ ಗೊತ್ತಿಲ್ಲ. ಕಳೆದ ವರ್ಷ ಜೂನಲ್ಲಿ ಈ ಧಾರಾವಾಹಿ ಮುಗೀತು. ನಾನು ಡಿಪ್ರೆಷನ್ಗೆ ಹೋಗಿದ್ದೆ ಇವರಿಂದ. ಶೂಟಿಂಗ್ ಇದೆ ಅಂತೇಳಿ ಕರೆ ಬಂದಾಗ ಅಳ್ತಾ ಇದ್ದೆ. ಗಿಣಿರಾಮ ಧಾರಾವಾಹಿ ಚಿತ್ರೀಕರಣದಲ್ಲಿ ನಾನು ಖುಷಿಯಾಗಿ ಇದ್ದಿದ್ದೆ ಕಡಿಮೆ ಅನ್ನುವಂಥ ಮಾತನ್ನು ನಯನ ಹೇಳ್ತಿದ್ದಾರೆ. ಈ ಮೂಲಕ ಆ ಧಾರಾವಾಹಿ ತಂಡದಲ್ಲಿ ಈಕೆ ಅನುಭವಿಸಿದಂಥ ಕಷ್ಟಗಳು ಹೇಗಿತ್ತು ಅನ್ನೋದನ್ನು ಈ ಮೂಲಕ ವಿವರಿಸಿದ್ದಾರೆ. ಅದೇನೇ ಇದ್ರೂ ಕೂಡ ಸ್ನೇಹಿತರೆ, ನಮಗೆ ದೂರದ ಮೆಟ್ಟ ನುಣ್ಣಗೆ. ಹೀಗಾಗಿ ಬಣ್ಣದ ಲೋಕದ ಬಗ್ಗೆ ತುಂಬ ಭರವಸೆಯನ್ನು ಇಟ್ಕೊಳ್ಳೋರು ಒಂದು ಸಲ ಈಕೆಯ ಮಾತನ್ನು ಕೇಳಿಸ್ಕೊಂಡ್ರೆ ಬೆಟರ್ ಅಂತೇಳಿ ಅನಿಸುತ್ತೆ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ ನಯನ ಅವರ ಈ ಅಭಿಪ್ರಾಯದ ಬಗ್ಗೆ? ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.